ಹೊರಗಡೆ ಪದೇ ಪದೇ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ದರ್ಶನ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಕುಟುಂಬಸ್ಥರ ಮುಂದೆ ಅಸಮಾಧಾನವನ್ನು ಹೊರಹಾಕಿರೋದು ದರ್ಶನ್. ಸೆಷನ್ಸ್ ಕೋರ್ಟ್ ವಕೀಲರು ಏನು ಮಾಡ್ತಾ ಇದ್ದಾರೆ ಅಂತ ದರ್ಶನ್ ಅವರಿಗೆ ಸಿಟ್ಟು ಬಂದಿದೆ. ಸಹಜವಾಗಿ ಇದು ಬರೀ ದರ್ಶನ್ಗೆ ಅಂತಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಆರೋಪವನ್ನು ಹೊತ್ತುಕೊಂಡು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಈ ಥರದ್ದು ಗರಂ ಆಗೋದು, ಸಿಟ್ಟು ಬರೋದು ಸಹಜ. ಎಷ್ಟು ದಿನ ಅಂತ ನಾನು ಜೈಲಲ್ಲಿರಲಿ ಅಂತ ಪತ್ನಿ ಮತ್ತು ಸಹೋದರನ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಅಂತ ಮಾಹಿತಿ ಇದೆ. ನಿನ್ನೆ ಕುಟುಂಬಸ್ಥರ ಭೇಟಿ ವೇಳೆಯಲ್ಲಿ ಅಳಲು ತೋಡ್ಕೊಂಡಿದ್ದಾರೆ ದರ್ಶನ್. ಸೆಷನ್ಸ್ ಕೋರ್ಟ್ ಇಲ್ಲ ಅಂದರೆ ಹೈಕೋರ್ಟ್ಗಾದರೂ ಹೋಗಿ ಅಲ್ಲಾದರೂ ಬೇಲ್ ತೊಗೊಂಡು ಬನ್ನಿ, ಇಲ್ಲೇ ಕಾಯ್ಕೊಂಡು ಯಾಕೆ ಕೂತಿದ್ದೀರಾ, ಇವತ್ತು ಅಥವಾ ನಾಳೆ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೇಳಿ ಅಂತ ದರ್ಶನ್ ಹೇಳಿದ್ದಾರಂತೆ. ಹಾಗಾದರೆ ಬೇಲ್ ಕತೆ ಏನಾಗಿದೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ಸರ್ ನಿಮಗೆ. ಸರ್, ಈಗ ಇಲ್ಲಿ ದರ್ಶನ್ಗೆ ಸಿಟ್ಟು ಬಂದ್ಬಿಟ್ಟಿದೆಯಂತೆ. ಇದು ದರ್ಶನ್ಗೆ ಅಲ್ಲ, ದರ್ಶನ್ ಬಿಟ್ಟು ಈಗ ಇನ್ನೊಂದು 3 ಜನಕ್ಕೆ ಅಲ್ಲಿ ಇದಾಗಿದೆ. ಇನ್ನೂ ಒಂದು 13 ಜನ ಕೇಳಿದ್ರು ಕೂಡ ಅವ್ರಿಗೂ ಇಷ್ಟ ಸಿಟ್ಟಾಗಿರುತ್ತೆ. ಕೆಲವು ಬೇಲ್ ಸಿಕ್ಕಿರೋರ್ಗಂತೂ ಅವ್ರು ಕೆಲವರಿಗೆ ಶೂರಿಟಿ ಕೊಡೋಕೆ ಯಾರು ಬಂದಿಲ್ಲ ಅಂತ, ಕೆಲವರು ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ ಅಂತ ಹೇಳಿ. ಏನು ಈ ಬೇಲ್ ಅಂದ ತಕ್ಷಣ ಅವ್ರಿಗೆ ಒಂದು ಜುಡಿಷಿಯಲ್ ಕಸ್ಟಡಿ ಎಷ್ಟು ದಿನ ಅಂತ ಇರೋದು? ಆದರೆ ಇದು ಒಂದೇ ಕೇಸಲ್ಲ, ಇಡೀ ಯಾವ್ಯಾವ ಕೇಸಲ್ಲಿ ಯಾವ್ಯಾವ ವ್ಯಕ್ತಿ ಜಾಮೀನು ಸಿಗದಲ್ಲೇ ಒಳಗಡೆ ಇದ್ದಾರೆ, ಎಲ್ಲಾ ವ್ಯಕ್ತಿಗಳಿಗೂ ಬೇಸರ ಇದ್ದೇ ಇರುತ್ತೆ. ಇಲ್ಲ ನ್ಯಾಯಾಲಯದ ಮೇಲೆ ಬೇಸರ ಇರುತ್ತೆ, ಇಲ್ಲ ವಕೀಲರ ಮೇಲೆ ಬೇಸರ ಇರುತ್ತೆ, ಇಲ್ಲ ಅವ್ರ ಮೇಲೆ ಅವರಿಗೆ ಬೇಸರ ಆಗಿರುತ್ತೆ, ಅಯ್ಯೋ ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು. ಹಾಗೆ ಬೇಸರ ಹೊರ ಹಾಕೋದು ಅದು ಸಾಮಾನ್ಯ. ನಿಮ್ಮ ವಕೀಲರ ಕಷ್ಟ ಹೆಂಗೆ ಅಂದ್ರೆ, ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಯಾವ ವ್ಯಕ್ತಿ ಆದ್ರೂ ಕೇಳಿ ಫಸ್ಟ್ ಹೇಳೋದೇನಂದ್ರೆ, ನಮ್ಮ ಲಾಯರ್ ಕೇಸ್ ಮಾಡ್ಬಿಟ್ರು ಅಂತಾನೆ. ನಿಮ್ ಪಾಪ ನೀವು ಏನೇ ಮಾಡಿದ್ರು ಕೂಡ ನಿಮ್ಗೆ ಕೆಟ್ಟ ಸ್ಥಿತಿ ನಿಂತ್ಕೊಳ್ಳೋ ಪರಿಸ್ಥಿತಿ ನಿಮ್ದು ಅಂತ. ಇಲ್ಲ, ಅದೇನ ಹೇಳಿದ್ರ, ಒಂದು ವಕೀಲರ ಮೇಲೆ ತನ್ನ ಕೋಪ ಹೊರ ಹಾಕಿ ನೀನ್ ಸಮಾಧಾನ ಮಾಡ್ಕೊಳೋದು ಬೇರೆ, ಆದ್ರೆ ವಾಸ್ತವ ಬೇರೆ. ಅಲ್ಲಿ ನ್ಯಾಯಾಲಯದಲ್ಲಿ ಇವಾಗ ನೀವು ಅರ್ಜಿ ಹಾಕೊಂಡಿದ್ದೀರಿ, ಏನ್ ಸ್ಟೇಜ್ ಇದೆ, ನಿನಗೇನು ಗ್ರೌಂಡ್ಸ್ ಇದೆ, ನಿಂತರನೇ ಅಂದರೆ ಕೊಲೆ ಆರೋಪದಲ್ಲಿ ಎಷ್ಟು ಜನ ಇವಾಗ ಇನ್ನೂ ಜೈಲಲ್ಲೇ ಕೊಡಿತಾ ಇದ್ದಾರೆ, ನಿನಗೆ ಯಾಕೆ ಸ್ಪೆಷಲ್ ಆಗಿ ಬೇಲ್ ಕೊಡಬೇಕು, ಅಥವಾ ನಿನಗೆ ಯಾಕೆ ಬೇಲ್ ಕೊಡಬಾರ್ದು ಬೇರೆಯವ್ರಿಗೆ ಯಾವಾಗ ಬೇಲ್ ಕೊಟ್ಟಿರೋದ್ರಿಂದ. ಸೊ ಇದೆಲ್ಲ ಕೇಸ್ ಟು ಕೇಸ್ ಬೇಸಿಸ್ ಆಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಗಾಜಿನ ಮನೆಯಲ್ಲಿ ಕೂತು ಸಕಲ ಸೌಲಭ್ಯವನ್ನು ಅನುಭವಿಸಿ ಒಂದು ಸಲ ಜೈಲಿಗೆ ಹೋಗಿ ಅಲ್ಲೂ ಸ್ವಲ್ಪ ರಾಜಾದಿತ್ಯ ಸಿಕ್ಕಿ ಆರೋಪ ಬಂದು ನೀವು ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಈ ಕೋಪ ಸ್ವಲ್ಪ ಸಹಜ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಹಾಗಾಗಿ ಬಟ್ ಬೇಲ್ ವಿಚಾರಕ್ಕೆ ಬಂದರೆ ಐ ಕೆನಾಟ್ ಫೋರ್ಸ್. ಇವಾಗ ಇವತ್ತು ಆ್ಯಕ್ಚುಲಿ ವೆಕೇಶನ್, ಅಂದರೆ ನಾಳೆಯಿಂದ ಸಿವಿಲ್ ಕೋರ್ಟ್ ವೆಕೇಶನ್ನು. ಅಕ್ಟೋಬರ್ 2 ಹೆಂಗಿದ್ರು ಸರ್ಕಾರಿ ರಜೆ. ಅಕ್ಟೋಬರ್ 3 ನಾವು ಸಿವಿಲ್ ಕೋರ್ಟ್ ವೆಕೇಶನ್ನು, ಹೈಕೋರ್ಟ್ ಮತ್ತು ಸಿವಿಲ್ ಕೋರ್ಟು 13ನೇ ತಾರೀಕುವರೆಗೂ ಕಂಟಿನ್ಯೂಸ್ ರಜೆ ಇದೆ. ಸೊ ಅದ್ರ ಮಧ್ಯ ಏನು ಡೇ ಇದೆ ಅದು ಕ್ರಿಮಿನಲ್ ನೀವು ಕೇಸನ್ನ ನಡೆಸಬಹುದು. ಅದೇ ಕ್ರಿಮಿನಲ್ ಕೇಸನ್ನ ನಡೆಸಬಹುದು. ಇದು ಕ್ರಿಮಿನಲ್ ಕೇಸಿಗೆ ಸಂಬಂಧ ಇರೋದ್ರಿಂದ ಇನ್ ಕೇಸ್ ಏನಾರ ನ್ಯಾಯಾಲಯ ರಜೆ ಹೋಗದೇ ಇದ್ದಂತ ಪಕ್ಷದಲ್ಲಿ, ಇವಾಗ ಸಿವಿಲ್ ವೆಕೇಶನ್ ಇದೆ ಅಂತ ಹೇಳ್ಬಿಟ್ಟು ನಾರ್ಮಲಿ ಕೆಲವು ಈವನ್ ಕ್ರಿಮಿನಲ್ ಕೋರ್ಟ್ ಜಡ್ಜಸ್ ಕೂಡ ಅವರು ಲೀವ್ ಹಾಕ್ಬಿಟ್ಟು ಬೇರೆಯವ್ರಿಗೆ ಇನ್ಚಾರ್ಜ್ ಕೊಡ್ತಾರೆ. ಬಟ್ ನಾರ್ಮಲಿ ಇನ್ಚಾರ್ಜ್ ಕೋರ್ಟ್ ಹಿಯರಿಂಗ್ ಕೇಳಲ್ಲ, ರೆಗ್ಯುಲರ್ ಬರ್ತಾರಲ್ಲ ಅವರೇ ಮಾಡ್ಲಿ, ನಾನು ಏನಕ್ಕೆ 1-2 ದಿನ ಹಿಯರಿಂಗ್ ಕೇಳಿ ಮತ್ತೆ ಆರ್ಡರ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಯರಿಂಗ್ ಕೇಳಲಿಕ್ಕೆ ಹೋಗಲ್ಲ. ಈ ರೀತಿ ಟೆಕ್ನಿಕಲ್ ಗ್ಲಿಚಸ್ ಏನಿರುತ್ತೆ ಅದರಿಂದ ಕೆಲವೊಂದು ವಿಳಂಬ ಆಗ್ಬೋದು. ಅಂದ್ರೆ ನಿರ್ಧಾರ ಮಾಡ್ಲಿಕ್ಕೆ ಇವ್ರಿಗೆ ಬೇಲ್ ಕೊಡ್ಬೇಕೋ ಬೇಡವಾ ಅಂತ, ಅಂದ್ರೆ ಬೇಲ್ ಮೇಲೆ ಬರ್ತಾರೆ ಅಂತ ಅರ್ಥ ಅಲ್ಲ. ಸೊ ಹಾಗಾಗಿ ಒನ್ ಕೆನಾಟ್ ಬ್ಲೇಮ್ ದಿ ಕೋರ್ಟ್, ಒನ್ ಕೆನಾಟ್ ಬ್ಲೇಮ್ ದಿ ಅಡ್ವೊಕೇಟ್, ಅಂಡ್ ಓನ್ಲಿ ಒನ್ ಥಿಂಗ್ ಹಿ ಕ್ಯಾನ್ ಬ್ಲೇಮ್ ಹಿಮ್ಸೆಲ್ಫ್. ಇಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಪೂರ್ತಿ ದರ್ಶನ್ ಕಡೆ ವಕೀಲರು ಯಾವೆಲ್ಲ ಲೀಗಲ್ ಟೀಮ್ ಇದ್ದರೂ ಕೂಡ ಆ ಲೀಗಲ್ ತಂಡಕ್ಕೆ ಪೂರ್ತಿ ಗೌರವಿಸ್ತಾನೆ ಅನ್ನೊಂದು ಪ್ರಶ್ನೆ ಇದೆ. ಈಗ ಸಹಜವಾಗಿ ಆರೋಪಿ ಅವರೇನು ದಿನ ಕೋರ್ಟ್ ಒಳಗಡೆ ಬಂದು ದಿನಾ ಲಾಯರ್ಗಳ ಹತ್ರ ಮಾತಾಡಿ ದಿನಾ ಒಡನಾಟ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಏನಿರುತ್ತೆ ಅಂದರೆ ಏನೋ ಅರ್ಜಿ ಹಾಕ್ತಿದ್ದಾರೆ ಅಂತ. ಇವರು ಆಲ್ ಆಫ್ ಅ ಸಡನ್ ಲಾಸ್ಟ್ ಟೈಮು ಬೇಲ್ ಅರ್ಜಿ ವಿಚಾರಣೆ ಅಂತಿದ್ದಾಗ ಸ್ವಲ್ಪ ಕಾಲಾವಕಾಶ ಕೊಡಿ ಸ್ವಾಮಿ, ನಮಗೆ ನಾವು ಕೇಳಬೇಕು ಅಂತ ಕೇಳಿದ್ರು. ಸಹಜವಾಗಿ ಒಬ್ಬ ಆರೋಪಿಯ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತ ಹೇಳಿದ್ರೆ, ಇದೇನಿದು ನನ್ನ ವಾದ ಮಾಡೋದು ಬಿಟ್ಬಿಟ್ಟು ಡೇಟ್ ಕೇಳ್ತಿದ್ದಾರೆ ಅಂತ ಇವ್ರಿಗೆ ಅನ್ಸಲ್ವಾ? ಇದೆ ಕೇಳಲಿಕ್ಕೆ ನಾವೇ ಟೈಮ್ ತಗೊಂಡ್ವಿ ಅಂತ. ಬರೀ ಆರ್ಗ್ಯುಮೆಂಟ್ ಅಂತಂದ್ರೆ ಪ್ರತಿಯೊಂದು ಪೇಜು, ಒಂದು ಪೇಜಿಂದ 3900 ಪೇಜ್ ಏನು ಚಾರ್ಜ್ ಶೀಟ್ ಇದೆ, ಆ ಪೇಜಸ್ನು ನಾವು ಮನವರಿಕೆ ಮಾಡಕ್ ಕೊಡುವಂತಹ ಕೆಲಸ ವಕೀಲರಿಗಿರುತ್ತೆ. ಅದರಲ್ಲಿ ವಿರುದ್ಧ ಎಷ್ಟಿದೆ, ಇವ್ರ ವಿರುದ್ಧ ಇವ್ರ ಪರ ಎಷ್ಟಿದೆ, ಅಥವಾ ಏನ್ ದಾಖಲಾತಿ ಕೊಟ್ಟಿದ್ದಾರೆ ಅದನ್ನ ಇವರಿಗೆ ಪೂರಕವಾಗಿದೆಯೋ ಮಾರಕವಾಗಿದೆಯೋ ಅಂತ ಹೇಳ್ಬಿಟ್ಟು ವಾದ ಮಾಡಿದಂತಹ ಇದು ಅವಶ್ಯಕತೆ ವಕೀಲರಿಗಿರುತ್ತೆ. ಇವತ್ತೇನೋ ನೀವು ಅರ್ಜೆಂಟಿಗೆ ಮಾಡಿ ಅಂತ ಹೇಳ್ತೀರಿ, ನಾನು ಅರ್ಜೆಂಟಿಗೆ ಮಾಡ್ತೀನಿ. ಸೊ ಅರ್ಜೆಂಟಿಗೆ
ಕೋರ್ಟ್ ಏನೋ ಒಂದು ಆರ್ಡರ್ ಮಾಡುತ್ತೆ. ಅಲ್ಟಿಮೇಟ್ಲಿ ಯಾರಿಗೆ ಸಫರ್? ಇನ್ ಕೇಸ್ ಒಬ್ಬ ಮಾನ್ಯ ನ್ಯಾಯಾಲಯಕ್ಕೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟು ಓಕೆ ಸರಿಯಾದ ಅಂದ್ರೆ ಒಂದು ಆದೇಶವನ್ನ ಪಡೆಯೋದು ಒಬ್ಬ ವಕೀಲನ ಕರ್ತವ್ಯ. ನಾನು ಮನವರಿಕೆ ಮಾಡಿಕೊಡ್ಬೇಕಾದ್ರೆ ನನಗೆ ಕಾಲಾವಕಾಶ ಬೇಕು. ಆ ಕಾಲಾವಕಾಶನೂ ಕೊಡ್ದಲೆ ನೀನು ಮನವರಿಕೆ ಮಾಡಿಕೊಟ್ಟಿಲ್ಲ, ನೀನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಓಕೆ ಸೊ ಯಾವ ವ್ಯಕ್ತಿಯೂ ಯಾವ ವಕೀಲನೂ ಬ್ರಹ್ಮಜ್ಞಾನಿ ಅಲ್ಲ, Okay. ಅಂದರೆ ಕೂತ ತಕ್ಷಣ ಗೊತ್ತಾಗ್ಲಿಕ್ಕೆ. ಹಾಗಾಗಿ ಅವರು ತಮ್ಮ ಪ್ರಿಪ್ರೇಷನಿಗೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೋ ಕಾಲಾವಕಾಶ ಬೇಕಾಗಿತ್ತು, ತಗೊಂಡಿದ್ದಾರೆ. ಇವಾಗ 4ನೇ ತಾರೀಕು ಇದೆ, ಅವರು ತಮ್ಮ ವಾದವನ್ನ ಮಂಡಿಸ್ತಾರೆ. ಅಲ್ಲ, ಒಂದ್ ವೇಳೆ ಸೆಷನ್ ಕೋರ್ಟ್ ಅಲ್ಲಿ ಆಗದೆ ಇದ್ರೆ ಹೈಕೋರ್ಟ್ಗೆ ಹೋಗ್ಲಿ, ಯಾಕೆ ಹಿಂಗ್ ತಡ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ಅಂತ ದರ್ಶನ್ ಅವರ ಅಳಲು. ಅಂದ್ರೆ ಆಗದೆ ಇದ್ದಂತ ಪಕ್ಷದಲ್ಲಿ ಇಲ್ಲಿ ಯಾರು ಹೇಳಿದ್ದಾರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು? ಇವಾಗ ಆಗುತ್ತೆ, ಪೆಂಡಿಂಗ್ ಇರ್ಬೇಕಾದ್ರೆ ನೀವು ಹೈಕೋರ್ಟಿಗೆ ಹೋಗಕ್ ಬರಲ್ಲ, ಓಕೆ ಇಲ್ಲೇ ಡಿಸ್ಪೋಸ್ ಆಗಬೇಕು. ಸೊ ಇಲ್ಲಾರ ನೀವು ಇಲ್ಲಿ ವಿಡ್ರಾ ಮಾಡ್ಕೋಬೇಕು, ಹೈಕೋರ್ಟಿಗೆ ಹಾಕಬೇಕು. ಹೈಕೋರ್ಟಿಗೆ ಹಾಕಿದ್ರೆ ಏನ್ ಹೇಳ್ತಾರೆ? ವೈ ಡಿಡ್ ಯು ವಿಡ್ರಾ ಬಿಫೋರ್ ದಿ ಸೆಷನ್ ಕೋರ್ಟ್ ಅಂತಾರೆ. ವೈ ಹ್ಯಾವ್ ನಾಟ್ ಅಪ್ರೂವ್ ದಿ ಸೆಷನ್ ಕೋರ್ಟ್ ಅಂತ ಕೇಳ್ತಾರೆ. ಓಕೆ ಹಾಗಾಗಿ ಇಲ್ಲಿ ವಿಡ್ರಾ ಮಾಡೋದು ಮೂರ್ಖತನ, ಹೈಕೋರ್ಟಿಗೆ ಹೋಗಿ ಅಂತ ಹೇಳೋದು ಕೂಡ ಮೂರ್ಖತನ. ಇಲ್ಲಿ ಏನಿದೆಯೋ ಈ ನ್ಯಾಯಾಲಯದ ಮುಂದೆ ತಮ್ಮ ಮೇಲೆ ಯಾವುದೇ ರೀತಿ ಆರೋಪ ಇಲ್ಲ, ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ, ಇರ್ತಕ್ಕಂಥ ಸಾಕ್ಷಿಗಳು ಅನುಮಾನವಾಗಿದೆ. ಹಾಗಾಗಿ ನನಗೆ ಜಾಮೀನು ನೀಡಬೇಕು ಅಂತ ಹೇಳ್ಬಿಟ್ಟು ಮೆರಿಟ್ ಮೇಲೆ ಇದೇ ಕೋರ್ಟ್ ಮುಂದೆ ಆರ್ಗ್ಯುಮೆಂಟ್ ಮಾಡಿ ಸಫಲತೆ ಪಡೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕೆಲವರು ಏನ್ ಮಾಡ್ಬಿಡ್ತಾರೆ, ಇದ್ದಕ್ಕಿದ್ದಂಗೆ ನಮ್ಮ ಅಡ್ವೊಕೇಟ್ ಯಾಕೋ ನಮ್ಗೆ ಸಹಕರಿಸ್ತಾ ಇಲ್ಲ, ಎನ್ಒಸಿ ಕೊಟ್ಬಿಡಿ ಸಾಹೇಬ್ರೆ, ನಾವು ಬೇರೆ ವಕೀಲ ಹತ್ರ ಹೋಗ್ತೀವಿ, ಈ ತರದ ಪ್ರಯತ್ನಗಳು ಆಗಿರ್ತವೆ. ಅಂದ್ರೆ ಅದರರ್ಥ ಅವ್ರಿಗೆ ಏನೋ ಕನ್ವಿನ್ಸ್ ಆಗಿರಲ್ಲ ಅಂತ ಹೇಳಿ. ಇನ್ನೊಬ್ರು ಏನೋ ನನಗೆ ಒಳ್ಳೆ ನಾರ್ಮಲಿ ಯಾವಾಗ ಅಂತಂದ್ರೆ ನೋಡಿ, ಪ್ರಾಸಿಕ್ಯೂಷನ್ ಸ್ಟ್ರಾಂಗ್ ಆಗಿದ್ರೆ, ಓಕೆ ಅಂದ್ರೆ ಇನ್ಕ್ಲೂಡಿಂಗ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂಡ್ ಆಲ್ಸೋ ಇನ್ಕ್ಲೂಡಿಂಗ್ ದಿ ವಿಕ್ಟಿಮ್ ಸೈಡ್ ತುಂಬಾ ಸ್ಟ್ರಾಂಗ್ ಇದ್ರೆ, ಅಂದ್ರೆ ನಾನು ಇರ್ತೇನೆ, ನಾನು ಅಬ್ಜೆಕ್ಟ್ ಮಾಡಿಸ್ಬೇಕು, ಎಲ್ಲದನ್ನು ಹೈಲೈಟ್ ಮಾಡಿಸ್ಬೇಕು, ಐ ವಿಲ್ ಆಲ್ಸೋ ಅಸಿಸ್ಟ್ ದಿ ಸ್ಪೆಷಲ್ ಪಿ ಅಂತ ಹೇಳಿ ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಡಿಫಿಕಲ್ಟಿ ಇರುತ್ತೆ ಟು ಆರ್ಗ್ಯೂ ಟು ಗೆಟ್ ದಿ ಆರ್ಡರ್, ಬಿಕಾಸ್ ದಿ ಅದರ್ ಸೈಡ್ ಆಲ್ಸೋ ವಿಲ್ ಕನ್ವಿನ್ಸ್ ಇನ್ ದಿ ಸೇಮ್ ವೇ ದಟ್ ಹಿ ಇಸ್ ನಾಟ್ ಎಂಟೈಟಲ್ ಫಾರ್ ಬೇಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ಪೆಷಲ್ ಪಿ ಇದ್ದಾರೆ, ಈಸ್ ಎಫಿಷಿಯಂಟ್ ಅಂತ ಹೇಳ್ತೀನಿ. ಆದ್ರೆ ಈಸ್ ದರ್ ಎನಿಬಡಿ ಹೂ ಇಸ್ ದೇರ್ ಟು ಬೈ ಆರ್ ಪರ್ಚೇಸ್ ದಿ ಅಡ್ವೊಕೇಟ್ ಆಫ್ ದಿ ದರ್ಶನ್? ಆ ಥರ ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿಗೆ ನೆಗ್ಲೆಕ್ಟ್ ಬರ್ಬೇಕಾದ್ರೆ ಏನ್ ಕಾರಣ? ಅಲ್ಲಿ ಬೇರೆ ಏನಾರು ಹಿತಾಸಕ್ತಿ ಇರಬೇಕು ಆ ವಕೀಲನಿಗೆ, ಇಲ್ಲ ದರ್ಶನ್ ಅವರಿಗೆ ನ್ಯಾಯ ಕೊಡಿಸಬಾರ್ದು ಅಂತ ಹೇಳ್ಬಿಟ್ಟು ಏನಾರು ಒಂದು ಮನಸ್ಸಲ್ಲಿ ಇರಬೇಕು, ಇಲ್ಲ ಅವರ ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಈ ರೀತಿ ನಡ್ಕೋತಾ ಇರಬೇಕು. ಅಂತ ಸಂದರ್ಭದಲ್ಲಿ ಅವ್ರು ಎನ್ಒಸಿ ತಗೊಂಡು ಬೇರೆ ವಕೀಲರನ್ನ ಎಂಗೇಜ್ ಮಾಡ್ಬೋದು. ಅವರಿಗೆ ವಕೀಲರ ಮೇಲೆ ಅನುಮಾನ ಬಂದು, ಸಂದೇಹ ಬಂದು, ಅವ್ರ ವಕೀಲರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಅವರು ಒಂದು ಬೇರೆ ವಕೀಲರನ್ನ ಎಂಗೇಜ್ ಮಾಡಕ್ಕಂತ ಅಂದ್ರೆ ಅವಕಾಶ ಇದೆ, ಮಾಡ್ಬೋದು. ಈ ಕೇಸ್ನ ಮೆರಿಟ್ ಅಂತ ಬಂದಾಗ ಈಗ ಆಯ್ತು, ಚಾರ್ಜ್ ಶೀಟ್ ಎಲ್ಲ ಆಯ್ತು, ಸಾಕಷ್ಟು ದಿನಗಳು ಕೂಡ ಕಳೆದಿದೆ, ಇವತ್ತು ನಾಳೆನೋ ಅಂದ್ರೆ ಬೇಲ್ ಎಲಿಜಿಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಸಹಜವಾಗಿ ನಮ್ಗೆ ಇರೋದು ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಆದ ತಕ್ಷಣ ಬೇಲ್ಗೆ ಅರ್ಜಿ ಹಾಕೊಳ್ಬಹುದು, ಅರ್ಜಿ ಹಾಕಿದ್ರೆ ಬೇಲ್ ಸಿಗಬಹುದಲ್ಲ, ತನಿಖೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ಚಾರ್ಜ್ ಶೀಟ್ ಸ್ಟೇಜ್ಗೆನೆ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದ ಮೇಲೆ ತಾನೇ ಚಾರ್ಜ್ ಶೀಟ್ ಹಾಕಕ್ಕೆ ಸಾಧ್ಯ. ಕೆಲವೊಮ್ಮೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕೊಳ್ಬಹುದಾಗುತ್ತೆ, ಅಡಿಷನಲ್ ತಾನೇ ಅದು ಹೆಚ್ಚುವರಿಯಾಗಿ ನಾನು ತನಿಖೆಗೆ ತೊಂದರೆ ಕೊಡಲ್ಲ, ಷರತ್ತುಗಳನ್ನು ಹಾಕೊಳ್ಳಿ, ಬೇಕಾದ್ರೆ ಬೇಲ್ ಕೊಟ್ಬಿಡಿ ಅಂತಿರ್ತಾರಲ್ಲ. ಇಲ್ಲಿ ತಡೆ ಆಗೋದು ಯಾವುದು, ಅಡ್ಡಿ ಆಗೋದು ಯಾವುದು? ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಸರ್ಟನ್ ರಿಪೋರ್ಟ್ಸ್ ಬಂದಿರಲ್ಲ, FSL ಇಂದನೋ ಅಥವಾ ಸೆಂಟರ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇಂದನೋ ರಿಪೋರ್ಟ್ಗಳು ಬಂದಿರಲ್ಲ. Can they drag the issue? No. Beat Kamakshi Palya police or whoever it may be. They have to give reason why it is been delaying. Okay. ನೀನು ಮೊಬೈಲ್ ಕೊಟ್ಟಿದ್ದೀವಿ ಅಂತಾರೆ, ಇನ್ನೇನೋ ಕೊಟ್ಟಿದ್ದೀವಿ ಅಂತಾರೆ. ಮೊಬೈಲ್ ಕೊಟ್ಟಿದ್ಯಾ? ವಾಟ್ ಇಸ್ ದಿ ಸ್ಟೇಟಸ್? ಓಕೆ, ಅಟ್ ಲೀಸ್ಟ್ ಆಸ್ ಆನ್ ಟುಡೇ ವಾಟ್ ಯು ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಮೊಬೈಲ್? ಇಸ್ ದೇರ್ ಎನಿಥಿಂಗ್ ವಿಚ್ ಗೋಸ್ ಅಗೇನ್ಸ್ಟ್ ದಿ ದರ್ಶನ್? That you have to say. Okay. It is your department, it is a government department. If you are not able to show before the court there is something against him, then what is the use? Okay. Even if you file 100 charge sheet or additional charge sheet, is of no use. But the court has to look into it as of now. ಇದುವರೆಗೂ ಅಂದ್ರೆ ಏನು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಇವರಿಗೆ ಏನಾರ ಕೇಸ್ ಡೌಟ್ಫುಲ್ ಆಗಿದೆಯಾ ಅಥವಾ ಇವ್ರು ಬೇಲ್ ಕೊಡಲು ಅರ್ಹರ? ಕೇಸ್ ಏನಾರ ಡೌಟ್ಫುಲ್ಲು ಅಥವಾ ಕುಕ್ಡ್ ಅಪ್ ಸ್ಟೋರಿ ಅಥವಾ ಕ್ರಿಯೇಟೆಡ್ ಸ್ಟೋರಿ ಅಥವಾ ಪ್ಲಾಂಟೆಡ್ ಸ್ಟೋರಿ ಅಂತ ಹೇಳ್ಬಿಟ್ಟು ಏನಾರ ಒಂದು ಸ್ವಲ್ಪ ಗಮನಕ್ಕೆ
ಬಂದ್ರೆ ಅಥವಾ ಕೋರ್ಟ್ ಗಮನಕ್ಕೆ ನಾವು ತಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಅಯ್ಯೋ ಈ ಕೇಸ್ ಮೇಲೆ ಅನುಮಾನ ಇದೆ, ಬೇಲೆ ಯಾಕೆ ಕೊಡಬಾರ್ದು. ಒಂದು ಫೈನಲ್ ಕ್ವಶನ್, ಇಲ್ಲಿಗ ಆಯ್ತು ರೇಣುಕಾಸ್ವಾಮಿ ಪರ ವಕೀಲರು ಅಬ್ಜೆಕ್ಷನ್ ಮಾಡೋದಾದ್ರೆ ಆಫ್ಟರ್ ಚಾರ್ಜ್ ಶೀಟ್ ಏನ್ ಪಾಯಿಂಟ್ ಇಟ್ಕೊಂಡು ಅಬ್ಜೆಕ್ಷನ್ ಮಾಡ್ತಾರೆ? ಅದೇನಾ ಸಾಕ್ಷಿ ಹಾಳು ಮಾಡ್ಬಿಡ್ತಾರೆ ಇವ್ರನ್ನ ಆಚೆ ಬಿಡಬೇಡಿ ಇದು ಕೇಳಕ್ ಬರುತ್ತಾ ಅವರು SPP? ಸರ್ ಅದು ಒಂದು ಗ್ರೌಂಡ್ ಇರುತ್ತೆ, ಅಂದ್ರೆ ಎಲ್ಲದೂ ಗ್ರೌಂಡ್ ಅಲ್ಲ, ಒಂದು ಗ್ರೌಂಡ್ ಇರುತ್ತೆ ಸರ್. ಒಂದು ಸಾಕ್ಷಿಯನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಇನ್ನೊಂದು ಆರ್ಥಿಕವಾಗಿ ಸಾಕಷ್ಟು ಮುಂದಿದ್ದಾರೆ ದರ್ಶನ್ ಅವರು ಸಾಕ್ಷಿಗಳನ್ನ ಬೈ ಮಾಡಬಹುದು, ಕೊಂಡ್ಕೊಂಡ್ಬಿಡ್ತಾರೆ ಅಂತ. ಹೌದು ಒಂದು. ಎರಡನೇದು, ಈ ವ್ಯಕ್ತಿ ತುಂಬಾ ಪ್ರಭಾವಿ ವ್ಯಕ್ತಿ, ಅವನ ಒಂದು ಮಾತಿಗೆ ಜನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಅಂದ್ರೆ ಹೊಡಿ ಅಂದ್ರೆ ಹೊಡ್ಲಿಕ್ಕೆ ರೆಡಿ ಇದ್ದಾರೆ, ಕರ್ಕಬ ಅಂದ್ರೆ ಕರ್ಕಬರ್ಲಿಕ್ಕೆ ರೆಡಿ ಇದ್ದಾರೆ. ಅಂತ ವ್ಯಕ್ತಿ ಹೊರಗಡೆ ಬಂದ್ರೆ ಇರ್ತಕ್ಕಂತಹ ಎಷ್ಟು ಜನ ಇದ್ದಾರೆ, ಅವ್ರು ಎಲ್ರನ್ನ ಈ ಕೇಸಿಗಿಂದ ಹಾಸ್ಟೈಲ್ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ಆಯ್ತಾ? ಹಾಗಾಗಿ ಇವೆಲ್ಲ ಕಾರಣಗಳು ಇಟ್ಕೊಂಡು SPP ಅವರು ಅಬ್ಜೆಕ್ಷನ್ ಮಾಡಬಹುದು. ವ್ಯಾಲಿಡಿಟಿ ಆಫ್ ದಿಸ್ ರೀಸನ್ ಐ ಆಮ್ ಆಸ್ಕಿಂಗ್, ಈ ಕಾರಣದ ಅವಧಿ. ಅಂದ್ರೆ ಬೇಲು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಒನ್ಸ್ ಇಟ್ ಇಸ್ ಬಿನ್ ರಿಜೆಕ್ಟೆಡ್ ಐದರ್ ಬೈ ದಿ ಸೆಷನ್ ಕೋರ್ಟ್ ಆರ್ ಹೈಕೋರ್ಟ್, ಅಗೇನ್ ಹಿ ಕ್ಯಾನಾಟ್ ಫೈಲ್ ಎ ಸಿಮಿಲರ್ ಅಪ್ಲಿಕೇಶನ್. ಅದೇ ಕೋರ್ಟ್ ಬಂದೆ, ಅನ್ಲೆಸ್ ದೇರ್ ಇಸ್ ಅ ಚೇಂಜ್ ಸರ್ಕಮ್ಸ್ಟೆನ್ಸ್, ಸಂದರ್ಭ ಬೇರೆ ಆಗಿರ್ಬೇಕು, ಮೆಟೀರಿಯಲ್ ವಿಟ್ನೆಸ್ ಎಕ್ಸಾಮಿನರ್ ಆಗಿರ್ಬೇಕು. ಆಗಿದಾರಪ್ಪ, ಅವ್ರದ್ದು ಎವಿಡೆನ್ಸ್ ಆಗಿದೆ, ಕ್ರಾಸ್ ಆಗಿದೆ, ಇನ್ನೇನು ಹೆದರಿಕೆ ಇಲ್ಲ, ಇನ್ ಟ್ಯಾಂಪರ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಎವಿಡೆನ್ಸ್ ಆಗೋಗಿದೆ, ಅಂತ ಸಂದರ್ಭದಲ್ಲಿ ಬೇಲ್ ಹಾಕೋಬಹುದು. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.